ನಮಸ್ಕಾರ ವೀಕ್ಷಕರೇ, ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ದಿನವೇ ಶುಭ ದಿನವು, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ ಅಂತಾರೆ. ಅಂದ್ರೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡುವಂತಹ ಕೆಲಸವೆಲ್ಲವೂ ಶುಭವಾಗಿರಬೇಕು, ಆಡುವಂತಹ ಮಾತು ಶುಭ ನುಡಿಗಳಾಗಿರಬೇಕು, ಆಲಿಸುವಂತಹ ವಿಚಾರವು ಶುಭವನ್ನ ತಂದುಕೊಡಬೇಕು ಅಂತಾರೆ. ಹಾಗಾದ್ರೆ ಇಂದು ನಿಜವಾಗಿಯೂ ನಮಗೆ ಶುಭ ಯೋಗ ಅಂತಲೇ ಭಾವಿಸಬಹುದು. ಯಾಕೆಂದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು ಪ್ರತಿ ಸಂಚಿಕೆಯಲ್ಲೂ ಶುಭ ವಿಚಾರಗಳನ್ನೇ ನಮಗಾಗಿ ಹೊತ್ತು ತರ್ತಾರೆ. ಹಾಗಾದ್ರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಶುಭ ಸಂದೇಶ ನಮಗಾಗಿ ಕಾದಿದೆ ನೋಡೋಣ. ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯೋಗ ಅಂದ್ರೆ ಬರೀ ಒಳ್ಳೆ ಯೋಗಗಳೇ ಬರುತ್ತಾ, ಅಥವಾ ನಮಗೆ ಸ್ವಲ್ಪ ತೊಂದರೆ ಕೊಡುವಂತಹ ಯೋಗಗಳು ಉಂಟಾ? ನೋಡಿ, ಯೋಗ ಅಂದ್ರೆ ಜನರಲ್ ಕಾಂಬಿನೇಷನ್ ಅಂತೀವಿ. ಒಳ್ಳೆ ಯೋಗ ಅಂದ್ರೆ ಅದು ಭೋಗ ಆಗತ್ತೆ. ಭೋಗ ಜಾಸ್ತಿ ಆದ್ರೆ ರೋಗ ಆಗುತ್ತೆ. ಅಯ್ಯೋ, ಅದಕ್ಕೆ ಯೋಗಕ್ಕೂ ರೋಗಕ್ಕೂ ಸಂಬಂಧ ಇರುತ್ತೆ. ಯಾವ್ಯಾವ್ದು ಎಷ್ಟಿರ್ಬೇಕು ಅಂತ. ನಿಜ. ಜನರಲ್ ಆಗಿ ಕಲಿಯುಗದಲ್ಲಿ ಮನುಷ್ಯನಿಗೆ ಮೊದಲನೇ ಆದ್ಯತೆ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ನೆಸೆಸಿಟಿ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಅ ಲಕ್ಸುರಿ ಅಂತ. ಅದು ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಹಣ ಇಲ್ಲದೆ ಯಾವ್ದು ಕೆಲಸ ನಡೆಯೋದಿಲ್ಲ ಅಂತ. ನೋಡಿ, ಆ ಕಾಲದಲ್ಲೇ ಹಿರಿಯರು ಹೇಳ್ಬಿಟ್ರು, ದುಡ್ಡೇ ದೊಡ್ಡಪ್ಪ ಅಂತ. ಅಂದ್ರೆ ಎಲ್ಲಾನು ಅದ್ರಲ್ಲಿ ಅಳಿಸಕ್ ಆಗೋದಿಲ್ಲ. ಬಟ್ ಏನಾಗತ್ತೆ ಅಂದ್ರೆ, ಅನ್ಫಾರ್ಚುನೇಟ್ಲಿ ಈ ಕಾಲದಲ್ಲಿ ದುಡ್ಡು ಇಲ್ದಿದ್ರೆ ಏನೂ ನಡೆಯೋದಿಲ್ಲ. ಸೊ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋದಕ್ಕೆ ನಾನಾ ರೀತಿಗಳನ್ನ ಹುಡುಕ್ತಾ ಇದ್ರು. ಅಂದ್ರೆ ಈ ಹಣದ ಸಮಸ್ಯೆಗಳಿದ್ರೆ ಆ ಕಾಲದಿಂದ, ಅನಾದಿ ಕಾಲದಿಂದನೂ ಹಣದ ಸಮಸ್ಯೆ ಜನರಿಗೆ ಬರೋದು. ಯಾಕಂದ್ರೆ ಆ ಕಾಲದ ಖರ್ಚುಗಳು ಇತ್ತು, ಬರೀ ಈ ಕಾಲಕ್ಕೆ ಅಂತ. ಈಗ ಏನಾಗಿದೆ ಅಂದ್ರೆ, ಈಗ ಕಲಿಯುಗದಲ್ಲಿ ಖರ್ಚು ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಂತ್ರೆ ಕೂತ್ರೆ ಎಲ್ಲದಕ್ಕೂ ಖರ್ಚು ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ವಿಜಯನಗರದಲ್ಲಿ ರಸ್ತೆಯಲ್ಲಿ ಹರಳುಗಳು ಬೀಳ್ತಾ ಇತ್ತಂತೆ. ಹೌದು, ಸೇರಿನಲ್ಲಿ ಅಳೆದು ಯಾರಾದ್ರೂ ಆ ಕಡೆ ಓಡಾಡ್ತಾ ಇದ್ರೆ ಸ್ವಲ್ಪ ತಗೊಂಡೋಗಿ ಅಂತ ಹೇಳೋರಂತೆ, ಕಡ್ಲೆಕಾಯಿ ಬೀಜ ಇದಕ್ಕೆ. ಹೌದು, ಈಗ ದುಡ್ಡು ಕೊಟ್ರು ಹರಳು ಸಿಗಲ್ಲ. ಹಿಂದಿನ ಕಾಲದಲ್ಲಿ ಬಂಗಾರವನ್ನ ಎರಚ್ತಾ ಇದ್ರು ಅಂತಾರೆ. ಈಗ ಪರಿಚಿದ್ರು ಬಂಗಾರ ಸಿಗಲ್ಲ ಅಂತ ತಮಾಷೆಗೆ. ಆದ್ರೆ ಬಂಗಾರ ಪಡಿಬೇಕಂದ್ರೆ ಪರಿಚಯ ಬಿಡ್ತಾರೆ, ಅದಕ್ಕೂ ಹೋಗ್ತಾರದು. ಸೊ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡೋರು. ಅವ್ರದ್ದೇನು ಗೊತ್ತಾ, ಅವ್ರ ಥಿಂಕಿಂಗ್ ಬಂದು ಅನ್ಲಿಮಿಟೆಡ್ ಥಿಂಕಿಂಗ್. ಒಂದು ಋಷಿ ಮುನಿಗಳದ್ದು. ಇವಾಗ ನಮ್ದಾದ್ರೆ ಒಂದು ಫೈನೈಟ್ ಥಿಂಕಿಂಗ್ ಅಂತೀವಿ, ಅವ್ರದ್ದು ಇನ್ಫೈನೈಟ್ ಥಿಂಕಿಂಗ್. ಯಾಕಂದ್ರೆ ಅವ್ರು ಬಹಳ ಕಾಸ್ಮಾಸ್ ಲೆವೆಲ್ ಯೋಚನೆ ಮಾಡೋರು. ನಾವ್ ಈಗಂತೀವಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ. ಇದನ್ನೆಲ್ಲ ಶಾಸ್ತ್ರದ ರೂಪದಲ್ಲಿ ಯಾವಾಗ್ಲೂ ನಮ್ಮ ನೀವ್ ಹೇಳಿದಾಗೆ ಋಷಿ ಮುನಿಗಳು ಹೇಳೇ ಬಿಟ್ಟಿದ್ರು ಅಲ್ವಾ ಗುರುಜಿ? ಖಂಡಿತವಾಗಿ. ನೀವು ಈ ದೊಡ್ಡ ದೊಡ್ಡ ಗ್ರಂಥಗಳು ತಗೊಂಡ್ರೆ, ಬೃಹತ್ ಸಂಹಿತ, ಬೃಹತ್ ಪರಾಶರ, ಹೋರಶಾಸ್ತ್ರ ಇದೆಲ್ಲ ತಗೊಂಡಾಗ, ಬೃಹತ್ ಸಂಹಿತ ಅಂತ ವರಾಹಮಿಚಾರ್ಯರು ಬಹಳ ಅದ್ಭುತವಾಗಿ, ಮತ್ತೆ ಸೂರ್ಯ ಸಿದ್ಧಾಂತ ಮತ್ತೆ ವರಾಹಮಿಚಾರ್ಯರು ಮಗಳು ಬಂದು ಲೀಲಾ ಅಂತ, ಲೀಲಾವತಿ ಅಂತ, ಅವರೇ ಒಂದು ಗ್ರಂಥ ಬರೆದು ಬಿಟ್ಟಿದ್ದಾರೆ. ಅವ್ರಿಗೆ ಇದು ಸುಮಂಗಲಿ ಯೋಗ ಇರ್ಲಿಲ್ಲ ಲೀಲಾವತಿಗೆ, ಆದ್ರೂ ಅವ್ರು ಬೇಜಾರು ಮಾಡ್ಕೊಳ್ಳದೆ ಗ್ರಂಥಗಳು ಬರೆಯೋರು. ಇವಾಗ ಸೂರ್ಯ ಸಿದ್ಧಾಂತದಲ್ಲಿ ಸೂರ್ಯನ ಬಗ್ಗೆ ಬಹಳ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಬಹಳ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಅದೇನ್ ಕೊಡ್ತಾರೆ ಇವತ್ತು ಸೈಂಟಿಸ್ಟ್ ಅದನ್ನೇ ಹೇಳ್ತಾ ಇದ್ದಾರೆ. ಇದು 5,000-10,000 ವರ್ಷಗಳಿಂದ ಅವ್ರು ಹೇಳಿದ್ದಿತ್ತು. ಅಂದ್ರೆ ಅವ್ರ ಥಿಂಕಿಂಗ್ ಪ್ಯಾಟರ್ನ್ಸ್ ಅಷ್ಟು ಜೋರಾಗಿತ್ತು. ಮತ್ತೆ ಇನ್ನೊಂದಂದ್ರೆ, ಕೆಲವು ಸುಲಭ ಮಾರ್ಗಗಳನ್ನ ಕಂಡುಹಿಡ್ಕೊಡೋರು ನಮ್ಗೆ. ಇವಾಗ ಏನಾಗಿದೆ ಅಂದ್ರೆ, ಆ ಮಾರ್ಗಗಳು ಬಹಳ ಕಷ್ಟಕರವಾಗಿದೆ. ಯಾಕಂದ್ರೆ ಅದಕ್ಕೂ ಹಣ ಬಹಳ ಜಾಸ್ತಿ ಬೇಕಾಗುತ್ತೆ. ಹಣ ಬೇಕು ಅಂತ ಏನಾದ್ರೂ ಪರಿಹಾರ ಮಾಡೋಕೋದ್ರೆ ಅದಕ್ಕೂ ಹಣ ಬೇಕು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವ್ರಿಗೊಂಥರ ಎಲ್ರೂ ಚೆನ್ನಾಗಿರ್ಲಿ ಅಂತ ಆಸೆ ಇರ್ತಾ ಇತ್ತು. ಸೊ ಕೆಲವು ಮಾರ್ಗಗಳು ಕೊಟ್ರು. ಇದ್ರಲ್ಲಿ ಬಹಳ ಸಿಂಪಲ್ ಆಗಿ ಕಳಶದ ಬಗ್ಗೆ ಮಾತಾಡೋರು. ನಂಗೆ ಇತ್ತೀಚೆಗೆ ಬಹಳ ಮೇಲ್ಸ್ ಬಂದಿದೆ, ಕಳಶದ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ. ಕಳಶ ಇಡ್ಲೇಬೇಕಾ? ಕಳಶ ಇಡ್ಲಿಲ್ಲ ಅಂದ್ರೆ ಒಳ್ಳೇದಾಗೋದಿಲ್ವಾ? ಇವಾಗ ಅಮೆರಿಕಲ್ಲಿ, ಜರ್ಮನಿಲಿ ಯಾರು ಕಳಶ ಇಡಲ್ಲ, ಅವ್ರು ಚೆನ್ನಾಗಿರೋದಿಲ್ವ ಅಂತ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಕೇಳ್ತಾರೆ. ನಮ್ಮಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರ ಶುಭ ಕಾರ್ಯ ಏನೇ ಬಂದ್ರು ಮೊದಲು ಒಂದು ಕಳಶವನ್ನ ಇಟ್ಟು ಅಲ್ಲಿಂದ ಎಲ್ಲವೂ ಪ್ರಾರಂಭ ಮಾಡ್ತೀವಿ. ಆ ಕಳಶಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಲ್ವಾ ಗುರುಜಿ? ಖಂಡಿತ ಕೊಡ್ತೀವಿ. ಆ ಕಳಶ ಇಡೋ ರೀತಿ ಅಥವಾ ಅದ್ರಲ್ಲಿ ಏನ್ ತುಂಬಿಸ್ಬೇಕು, ತುಂಬಾ ಸ್ಟೆಪ್ಸ್ ಇದೆ ಅದರಲ್ಲೂ ಕೂಡ. ಬಟ್ ಇಲ್ಲಿ ಒಂದು ವಿಷಯ ತಿಳ್ಕೊಬೇಕು ಅಂದ್ರೆ ಆಧ್ಯಾತ್ಮಿಕ ಚಿಂತನೆಗೆ ನಮ್ಮ ದೇಶ ಬಹಳ ಒಳ್ಳೆಯದು ಅಂತ. ಅದೆಲ್ಲ ಆರ್ಥಿಕ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ, ಫೈನಾನ್ಷಿಯಲ್ ಇದು ಅಂತ ಆ ರೀತಿಯಲ್ಲಿ ಮಾಡಿದ್ರು. ಆದ್ರೆ ಕಳಶಕ್ಕೆ ಸಂಬಂಧಪಟ್ಟಂತೆ ಕಳಶ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಒಂದು ಪಾತ್ರೆ ಇಟ್ಬಿಡೋದು, ಪೂಜೆ ಮಾಡ್ಬಿಡೋದು ಅಷ್ಟೇ. ಇವ್ ಕಳಶ ಅಂದ್ರೆ ಸಿಂಬಾಲಿಕ್ ಆಗಿ ತಗೊಂಡಾಗ ಅದು ಫಸ್ಟ್ ಸೆಂಟ್ರಲ್ಲಿ ಸ್ವಲ್ಪ ಹಿಂಗ್ ಉದ್ದಕ್ಕೆ ಬರುತ್ತೆ,
ಸೈಡ್ ಅಲ್ಲಿ ಹಿಂಗಾಗತ್ತೆ, ಮತ್ತೆ ಕೆಳಗಡೆ ಬಂದು ತಿರುಗಿ ಫ್ಲಾಟ್ ಆಗತ್ತೆ, ಸ್ವಲ್ಪ ಈ ರೀತಿಯಲ್ಲಿ ಕರ್ವ್ ಬರುತ್ತದೆ. ಇವಾಗ ನೋಡಿ, ಸಿಂಪಲ್ ಆಗಿ ಯೋಚನೆ ಮಾಡಿ, ಈ ಪಿಗ್ಮಿ ಬ್ಯಾಂಕ್ ಅಂತ ಹೇಳ್ತಾರೆ ನೋಡಿ, ಈ ಪಿಗ್ಮಿ ಬ್ಯಾಂಕ್ ಅಲ್ಲಿ ಒಂದು ಪಾತ್ರೆ ಮಾಡಿ ಇಟ್ಬಿಟ್ಟು ಚಿಕ್ಕವರು ಸ್ಟೂಡೆಂಟ್ಸ್ಗೆಲ್ಲ ಚಿಲ್ಲರೆಗಳ ಬಂದ್ರೆ ಅದ್ರಲ್ಲಿ ಹಾಕೋರು, ಪಿಗ್ಗಿ ಬಾಕ್ಸ್ ಅಂತ, ಪಿಗ್ಮಿ ಬ್ಯಾಂಕು ಪಿಗ್ಗಿ ಬಾಕ್ಸ್ ಅದ್ ಮಾಡೋರು ಅಂತ. ಇವಾಗ ಬಹಳ ಸಿಂಪಲ್ ಅಂದ್ರೆ ಆ ಕಳಶಲ್ಲಿ ಸೈಡ್ ಅಲ್ಲಿ ಬಂದು ಹೀಗಿರುತ್ತೆ, ಉಬ್ಬದಂಗಿರುತ್ತೆ. ಅದು ಬಹಳ ಮುಖ್ಯ. ಇವಾಗ ಒಂದು ಪಾತ್ರೆ ತಗೊಂಡ್ ನೀವು ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ಹಿಂಗ್ ಸುತ್ತಿದ್ರೆ, ಆ ಪಾತ್ರೆ ಹಿಂಗ್ ಸುತ್ತಿಸಿದ್ರೆ ಆ ವಾಟರ್ ಸೆಂಟ್ರಲ್ ಸುತ್ತತ್ತೆ. ನಿಜ. ಈ ರಿಂಗ್ ಹಾಕ್ಬಿಟ್ಟು ಸುತ್ತಿಸ್ತಾರೆ ನೋಡಿ ಕೆಲವರು ಸರ್ಕಸ್ ಅಲ್ಲಿ, ಸೊ ಸೆಂಟ್ರಲ್ ಸುತ್ತದು ಅಂದ್ರೆ ಅಲ್ಲಿ ಎನರ್ಜಿ ಫಾರ್ಮ್ ಆಗತ್ತೆ ಅಂತ. ಅವಾಗ ನೀರ್ ಕೆಳಗಡೆ ಇರೋಲ್ಲ, ಮೇಲೆ ಇರೋದಿಲ್ಲ. ಕಳಶಲ್ಲಿ ನೀವು ಪಾತ್ರೆ ಹಿಂಗ್ ಸುತ್ತಿದಾಗ ಇಟ್ ಫ್ಲೋ ಓನ್ಲಿ ಇನ್ ದ ಸೆಂಟರ್. ಅಂದ್ರೆ ಆ ಸೆಂಟ್ರಲ್ ಪಾರ್ಟ್ ಬಂದು ಅಂಡಾಕಾರ ಅಂತ, ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಶೇಪ್ ಒಂದು, ಇಟ್ಸ್ ಎಲಿಪ್ಟಿಕ್, ಇಟ್ಸ್ ನಾಟ್ ರೌಂಡ್ ಅಂತ. ಇವಾಗ ಅಂಡಾಕಾರ ಇದ್ರೆ ಭೂಮಿನ ಅಂಡಾಕಾರ ಅಂತಾನೆ ಹೇಳ್ತಾರೆ ನಮ್ಮ ಗ್ರಂಥಗಳಲ್ಲಿ. ಅಸ್ಟ್ರಾನಮಿಕಲಿ ಭೂಮಿ ಇಸ್ ನಾಟ್ ರೌಂಡ್ ಅಂತ, ಸ್ಲೈಟ್ಲಿ ಎಲಿಪ್ಟಿಕ್ ಅಂತ ಹೇಳ್ತಾರೆ, ಎಗ್ ಶೇಪ್ಡ್ ಅಂತ. ಇವ್ರು ನೋಡಿ ನಮ್ಮ ಗ್ರಂಥಗಳು ಏನ್ ಹೇಳ್ತಾರೆ, ಮಧ್ಯೆ ಸಮಂತ ಅಂಡಸ್ಯ ಭೂಗೋಳೋ ವ್ಯೋಮ್ನಿ ತಿಷ್ಠತಿ ಬಿಭ್ರಾಣಂ ಪರಮಾಂ ಶಕ್ತಿ ಬ್ರಹ್ಮಣೋ ಧಾರಣಾತ್ಮಿಕಾಂ ಅಂತ ಹೇಳ್ತಾರೆ. ಅಂದ್ರೆ ಅರ್ತ್ ಇಸ್ ಹೆಲ್ಡ್ ಬೈ ದಿ ಫೋರ್ಸ್ ಆಫ್ ಗ್ರಾವಿಟೇಷನ್ ಅಂಡ್ ಇಸ್ ಸಸ್ಪೆಂಡೆಡ್ ಇನ್ ದ ಹೆವೆನ್ಸ್ ಅಂತ, ಅಂಡ್ ಇಟ್ ಈಸ್ ಅಂಡಾಕಾರ, ಭೂಗೋಳ ವ್ಯೋಮತಿಷ್ಠ ಅಂತ ಹೇಳ್ಬಿಟ್ಟು ಆ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೂ ಕಳಶಕ್ಕೆ ಒಂದು ಸಂಬಂಧ ಇದೆ. ಆ ಭೂಮಿ ಶೇಪ್ ತಗೊಂಡೇನೆ ಹಿಂದಿನ ಕಾಲದಲ್ಲಿ ಕಳಶನ ಡಿಸೈನ್ ಮಾಡ್ತಾರೆ. ಸೊ ಆ ಕಳಶನ ಯಾವ ರೀತಿಯಲ್ಲಿ ಇಡಬೇಕು, ಅದೇನ್ ಎಫೆಕ್ಟು, ಎಲ್ರಿಗೂ ಒಂದೇ ತರ ವರ್ಕ್ ಆಗತ್ತಾ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಗುರುಜಿ, ಕಳಶದ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳಿ ಗುರುಜಿ ಮುಂದೆ. ನೋಡಿ, ಇದರಲ್ಲಿ ಮಧ್ಯ ಸಮಂತ ಅಂಡಸ್ಯ ಅಂತ ಹೇಳ್ತಾರೆ. ಅಂದ್ರೆ ಮಧ್ಯ ಭಾಗ ಒಂದು ಎಗ್ ಶೇಪ್ಡ್ ಅಂತ. ಈಗ ಎಗ್ ಅಂದ್ರೆ ಲೈಫ್ ಗಿವಿಂಗ್ ತಾನೆ, ಒಂದು ಮೊಟ್ಟೆ ಲೈಫ್ ಕೊಡುತ್ತೆ ಅಂತ ಅದಕ್ಕೆ ಕಂಪೇರ್ ಮಾಡ್ತಾರೆ ಅದು. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಕಳಶ ಯಾಕೆ ಇಡ್ಬೇಕು ಅಂದ್ರೆ, ನಮ್ಮ ಪುಣ್ಯಗಳನ್ನ ಅದ್ರಲ್ಲಿ ಸೇರ್ಸಿದ್ರೆ ಅದು ತುಂಬದಾಗ ಒಂದು ಫಿಕ್ಸೆಡ್ ಡಿಪಾಸಿಟ್ ತರ ಮೆಚ್ಯೂರ್ ಆಗುತ್ತೆ ಅಂತ, ದಿನಾಲು ದುಡ್ಡು ಬರುತ್ತೆ ಅಂತಲ್ಲ, ಆ ರೀತಿಲಿ ಅಂತ. ಸೊ ಅದ್ರಲ್ಲಿ ನಾವು ಪುಣ್ಯ ತುಂಬಿಸ್ಬೇಕು ಅಂದ್ರೆ ಕೆಲವು ಮಾರ್ಗಗಳನ್ನ ನಮ್ಮ ಪೂರ್ವಿಕರು ಕೊಡ್ತಾರೆ. ಯಾವಾಗಲೂ ಎನರ್ಜಿನ ಕನ್ಫೈನ್ ಮಾಡ್ಕೋಬೇಕು ಒಂದು ಕಂಟೈನರ್ಲಿ ಅಂತ. ಮತ್ತೆ ಕಳಶ ಅಂದ್ರೆ ಸುಮ್ಮನೆ ತಪ್ಲೆ ಅಲ್ಲ, ಹೆಸರಿಗೆ ತಪ್ಲೆ, ಬಟ್ ಏನಂದ್ರೆ ಆ ಶೇಪ್ ಇರಲೇಬೇಕು. ಮೇಲ್ಗಡೆ ನೆಕ್ ಇರುತ್ತೆ, ಮಧ್ಯದಲ್ಲಿ ಹೊಟ್ಟೆ ಇರುತ್ತೆ, ಕೆಳಗಡೆ ಕಾಲು, ಮನುಷ್ಯನ್ ಶೇಪ್ ಇದ್ದಾಗ ಅಷ್ಟೇ ಬೇಸಿಕ್ಲಿ ತಪ್ಲೆ ಅಂದ್ರೆ. ಮತ್ತೆ ಇದು ಕೆಲವ್ರು ಕೇಳ್ತಾರೆ, ಕಳಶ ಇಡ್ಲೇಬೇಕಾ, ಏನ್ ರೂಲ್ಸಾ ಅಂತ. ಅದು ಅವ್ರವ್ರ ಚಾಯ್ಸ್. ಅದು ಬಹಳ ಜನಕ್ಕೆ ಗೊಂದಲ ಇದೆ ಈ ಕಳಶದ ಬಗ್ಗೆ. ನನಗೆ ನಾನಾ ರೀತಿಯಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಕಳಶದಿಂದ ಏನ್ ಉಪಯೋಗ ಫಸ್ಟ್ ಹೇಳಿ ಅಂತ ಕೆಲವರು ಕೇಳ್ತಾರೆ, ಇದೇನ್ ಇಂಪಾರ್ಟೆನ್ಸ್ ಅಂತ. ಮತ್ತೆ ಕಳಶ ಇಟ್ಟಿರೋ ಎಲ್ಲಾ ಮನೆಗಳಲ್ಲೂ ಸಕ್ಸಸ್ ಆಗ್ಬಿಟ್ಟಿದ್ಯಾ, ಎಲ್ರಿಗೂ ಲಕ್ಷ್ಮೀ ಕಟಾಕ್ಷ ಬಂದ್ಬಿಟ್ಟಿದ್ಯಾ ಅಂತ ಕೆಲವರು ಕೇಳ್ತಾರೆ. ಎಲ್ರಿಗೂ ಲಕ್ಷ್ಮೀ ಕಟಾಕ್ಷ ಬರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಕಳಶನ ಯಾವ ರೀತಿ ಇಡಬೇಕು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ದೇವರ ಮೇಲೆ ತಗೊಂಡೋಗಿರ್ತಾರೆ, ಏನೋ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಬಟ್ ಇದು ಮಿನಿಮಮ್ ಡೀಟೇಲ್ಸ್ ಇರುತ್ತೆ ನೋಡಿ, ಅದೇನು ಅಂತ ಮೈನ್ಯೂಟ್ ಡೀಟೇಲ್ಸ್, ಅದೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದಕ್ಕೆ ಬಹಳ ಸಿಂಪಲ್ ಅರ್ಥ. ಫಸ್ಟ್ ಏನ್ ನೋಡ್ಕೊಂಡ್ರೆ ಕಳಶ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಕಳಶ ಅಂದ್ರೆ ಸಂಸ್ಕೃತದಲ್ಲಿ ತಪ್ಲೆ ಅಂತ, ಪಾತ್ರೆ ಅಂತ, ಬಟ್ ಅದಕ್ಕೊಂದು ಶೇಪು. ನಿಖರವಾಗಿ ಹೇಳ್ಬೇಕಾದ್ರೆ ಕಳಶ ಅಂದ್ರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ ಅಥವಾ ಚಿನ್ನದ ಪಾತ್ರೆಗಳು ಅಂತ, ಪಂಚಲೋಹ ಕೂಡ ಓಕೆ ಅಂತ ಹೇಳ್ತಾರೆ. ಕಳಶ ಎಲ್ಲಿ ಇಡಬೇಕು ಅನ್ನೋದು ಯಾರಿಗೂ ಖಂಡಿತವಾಗಿ ಗೊತ್ತಿಲ್ಲ. ಸಾಧಾರಣವಾಗಿ ದೇವರ ಮೇಲೆ ಇಟ್ಬಿಡಿ ಅಂತಾರೆ. ಈಶಾನ್ಯ ಭಾಗದಲ್ಲಿ ದೇವರ ಮನೆ ಇದ್ರೆ ಮಾತ್ರ ಕಳಶ ಇಡಬೇಕಲ್ಲಿ. ನಮ್ಮಲ್ಲಿ ಏನ್ ಹೇಳ್ತಾರೆ, ದೇವರ ಮನೆ ಎಲ್ಲಿರ್ಬೇಕು ಅಂತ ಹೇಳ್ತಾರೆ, ಈಶಾನ್ಯಂ ದೇವ ಮಂದಿರಂ ಅಂತ ಹೇಳ್ತಾರೆ. ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಇದ್ರೆ ಮಾತ್ರ ಇಡ್ಬೇಕು ಅಂತ. ಬೇರೆ ಜಾಗದಲ್ಲಿ ದೇವರ ಮನೆ ಇದ್ರೆ ಆ ಸ್ಥಳದಲ್ಲಿ ಕಳಶನ ಇಟ್ರೆ ಫಲ ಬರಲ್ಲ. ಕೆಲವು ಕೇಸಸ್ ಅಲ್ಲಿ ನೆಗೆಟಿವ್ ಆಗುತ್ತೆ. ಸೊ ಇದನ್ನ ವೀಕ್ಷಕರು ಕರೆಕ್ಟ್ ಆಗಿ ತಿಳ್ಕೊಬೇಕಾಗತ್ತೆ. ಮತ್ತೆ ಇನ್ನೊಂದು ಒಂದು ಎಕ್ಸಾಂಪಲ್ ಏನಂದ್ರೆ, ದೇವರ ಮನೆ ನೈಋತ್ಯದಲ್ಲಿ ಕೆಲವು ಇಟ್ಟಿರ್ತಾರೆ. ಸೌತ್ ವೆಸ್ಟ್ ಅಂದ್ರೆ ಮಾಸ್ಟರ್ಸ್ ಪ್ಲೇಸ್ ಹಾಗೆ ಅಂತ. ಆ ನೈಋತ್ಯದಲ್ಲಿ ಇಟ್ರೆ ಏನಾಗುತ್ತೆ ಅಂದ್ರೆ, ಕುಬೇರ್ ಮನೇಲಿ ದೇವರ ಮನೆ ಇದೆ, ಅಲ್ಲಿ ಕಳಶವನ್ನು ಇಟ್ರೆ, ಮುಂದಕ್ಕೆ ಕಳಶ ಅಂದ್ರೆ ಏನು ಅಂತ ಹೇಳ್ತೀನಿ, ಅದು ಬೇರೆ ಸಮಾಚಾರ. ಅಲ್ಲಿ ಕಳಶ ಇಟ್ರೆ ಮನೆ ಯಜಮಾನನ್ಗೆ ಆರೋಗ್ಯದಲ್ಲಿ ಖಂಡಿತವಾಗಿ ಏರೋಪೇರು ಉಂಟಾಗ್ತಾ ಇರುತ್ತೆ. ಹಾಗೇನೆ ಸಮಾಜದಲ್ಲಿ ಸ್ಥಾನಮಾನನ ಕಳ್ಕೊಳ್ತಾರೆ ಅವರು, ಕೆಟ್ಟ ಹೆಸರು ಬಂದ್ಬಿಡ್ತಾರೆ, ರೆಪ್ಯುಟೇಷನ್ ಹೊರಟೋಗುತ್ತೆ. ಬ್ರಹ್ಮಸ್ಥಾನದಲ್ಲಿ ದೇವರ ಮನೆ ಇದ್ರೆ ಕೆಲವರು ಏನ್ ಮಾಡಿದ್ರೆ, ಮನೇಲಿ ಮಧ್ಯಭಾಗದಲ್ಲಿ ದೇವರ ಮನೆ ಇಟ್ಟಿರ್ತಾರೆ. ಅದು ಬಹಳ ಸೂಕ್ಷ್ಮವಾಗಿರುವಂತ ಜಾಗ. ಬ್ರಹ್ಮಸ್ಥಾನ ಅಂದ್ರೇನು ಮನುಷ್ಯನ ಹೊಕ್ಕಳು ಅಂತ. ಇವಾಗ ನಾವು ಮಲ್ಕೊಂಡಿದ್ದಾಗ ನಮ್ಮ ಹೊಟ್ಟೆ ಮೇಲೆ ಯಾರು ನಿಂತ್ಕೊಂಡ್ರೆ ಏನಾಗ್ಬೇಕು ಹೇಳಿ,
ನಾಲ್ಕು ನಿಂತ್ಬಿಟ್ರೆ ಸಮಥಿಂಗ್ ಕ್ಯಾನ್ ಗೋ ಟೆರಿಬ್ಲಿ ರಾಂಗ್ ಅಲ್ವಾ. ಬಟ್ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇಡೋದು ಬಹಳ ತಪ್ಪಾಗತ್ತೆ. ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇದ್ದು ಅಂದ್ರೆ ಮನೆಯ ಮಧ್ಯಭಾಗದಲ್ಲಿ ಅಲ್ಲಿ ಕಳಶ ಇಟ್ಟಾಗುತ್ತೆ. ಆ ಮನೆಯಲ್ಲಿ ಸುಮಾರು ಜನಕ್ಕೆ ಹೊಟ್ಟೆ ತೊಂದರೆ ಆಗ್ಬಿಡುತ್ತೆ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಅಜೀರ್ಣ, ಸಾಲಬಾಧೆ, ಮತ್ತೆ ಆ ಮನೆಯ ಹೆಣ್ಣು ಮಕ್ಕಳಿಗೆ ಬಂಜೆತನ ಕೂಡ ಕಾಡಬಹುದು. ಹೊಟ್ಟೆಗೆ ಸಂಬಂಧಪಟ್ಟಿದೆ, ಸೊ ಅದು ಕಾಡಬಹುದು. ಮನೆಯ ವಂಶಾಭಿವೃದ್ಧಿ ಆಗಲ್ಲ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಅದು ಮಕ್ಕಳಾಗಲ್ಲ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದಿ ಇದು ಅಂತ. ಇನ್ನು ಆಗ್ನೇಯದಲ್ಲಿ ದೇವ್ರ ಮನೆ ಇದ್ರೆ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆ ಇದ್ರೆ ಅಲ್ಲಿ ಕಳಶ ಇಟ್ರೆ ಏನಾಗುತ್ತೆ ಅಂದ್ರೆ ಆ ಮನೇಲಿ ಪದೇ ಪದೇ ಅಪಘಾತಗಳಾಗ್ತಾ ಇರುತ್ತೆ. ಕೆಲವರು ಫ್ರೀಕ್ವೆಂಟ್ ಆಗಿ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ನಿಂತ್ರೆ ಆಕ್ಸಿಡೆಂಟ್, ಕೂತ್ರೆ ಆಕ್ಸಿಡೆಂಟ್, ಎಡವು ಬೀಳ್ತಾರೆ, ತಗಲ್ಸ್ಕೊಳ್ತಾರೆ. ಅಗ್ನಿಮೂಲೆ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಕಿಚನ್ ಅಲ್ಲಿ ದೇವ್ರ ಮನೆ ಅಂತದ್ರಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಅಗ್ನಿ ಮೂಲೆಯಲ್ಲಿ ಒಂದು ರೂಮ್ ಮಾಡ್ಬಿಟ್ಟಿರ್ತಾರೆ. ಅದ್ಯಾರು ಅದಕ್ಕೆ ವಾಸ್ತು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಆ ರೀತಿಯಲ್ಲಿ ಮಾಡ್ತಾರೆ ಅದು. ಮತ್ತೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ನಾನು ಯಾವಾಗಲೂ ಹೇಳ್ತೀನಿ, ಆ ಮನೆಯಲ್ಲಿ ಯಾವಾಗ್ಲೂ ಜಗಳಗಳು, ನಿಂತ್ರೆ ಕೂತ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ತಾಯಿ ತಂದೆ ಕಿತ್ತಾಡೋದು, ಮಕ್ಕಳು ತಂದೆ ಕಿತ್ತಾಡೋದು, ಮಕ್ಕಳು ತಾಯಿ ಕಿತ್ತಾಡೋದು, ಅಣ್ಣ ತಂಗಿ, ಅಕ್ಕ ತಮ್ಮ, ಎಲ್ರು ಬರೀ ಜಗಳ, ಬೆಳಗ್ಗೆ ರಾತ್ರಿ ನಾನ್ ಸ್ಟಾಪ್ ಜಗಳ ಆಗ್ತಾ ಇರುತ್ತೆ. ಮತ್ತೆ ಅಲ್ಲಿ ಅಟ್ಲೀಸ್ಟ್ 30% 40% ಅವರಿಗೆ ಮೈಗ್ರೇನ್ ತಲೆನೋವು ಪದೇ ಪದೇ ಬರ್ತಾ ಇರುತ್ತೆ. ಅದಕ್ಕೇನೇ ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗಲ್ಲ. ಮತ್ತೆ ಈ ರೀತಿಯಲ್ಲಿ ಅಲ್ಲಿ ಕಳಶ ಇಟ್ರೆ ಆಗ್ನೇಯದಲ್ಲಿ ಆ ಮನೇಲಿ ಖಂಡಿತವಾಗಿ ಪದೇ ಪದೇ ಶಸ್ತ್ರಚಿಕಿತ್ಸೆಗಳು ಆಗ್ತಾ ಇರುತ್ತೆ. ಏನೋ ಸರ್ಜರಿ, ಆಪರೇಷನ್, ಇಲ್ಲೇನೋ ಗುಳ್ಳೆ ಬಂತು ಅಂತ ಇಲ್ಲ ಆಪರೇಷನ್ ಆಗೋದು, ಇನ್ನೇನೋ ಬೊಬ್ಬೆ ಬಂತು ಅಂತ ಆಪರೇಷನ್ ಆಗೋದು, ಏನಾದ್ರೂ ಆಗೋದು ಆಪರೇಷನ್ಸ್ ಆಗ್ತಾ ಇರುತ್ತೆ. ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸುಮಾರು ಸತಿ ಪ್ರೋಗ್ರಾಮ್ ಹೇಳಿದೀನಿ, ಅಗ್ನಿಮೂಲೆಯಲ್ಲಿ ದೇವ್ರ ಪೂಜೆ ನಡೆದ್ರೆ, ಯಾವುದೇ ದೇವ್ರ ಇಟ್ಕೊಂಡು ಪೂಜೆ ನಡೆದ್ರೆ 90% ಕೇಸಸ್ ಅಲ್ಲಿ ನಾನು ಪರ್ಸನಲ್ ಆಗಿ ನೋಡಿರೋ ಹಾಗೆ ಆ ಮನೆ ಒಡೆಯ ಅಥವಾ ಒಡತಿ ಯಾವಾಗ್ಲೂ ಜೋರಾಗಿ ಸಿಕ್ಕಾಪಟ್ಟೆ ಗೋರ್ಕೆ ಹೊಡಿತಾರೆ. ಇದು ಯಾರಾದ್ರೂ ಚೆಕ್ ಮಾಡ್ಕೋಬಹುದು. ಸೌತ್ ಈಸ್ಟ್ ಅಲ್ಲಿ ದೇವ್ರ ಮನೆ ಇದ್ರೆ ಅದು ಅಡಿಗೆ ಮನೇಲಿ ಇದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿನ ಯಾರೋ ಒಬ್ರು ಎಷ್ಟು ಜೋರಾಗಿ ಗೋರ್ಕೆ ಹೊಡಿತಾರೆ ಅಂದ್ರೆ ಇನ್ನೊಬ್ಬರ ಪಕ್ಕದಲ್ಲಿ ಮಲ್ಕೊಳಕ್ ಆಗಲ್ಲ. ಒಳ್ಳೆ ಸ್ಪೀಕರ್ ಹೊಡೆದಂಗ್ ಹೊಡಿತಾ ಇರ್ತಾರೆ. ಅದಕ್ಕೆ ಏನ್ ರೋಗ ಬರ್ತದೆ, ಏನ್ ಕನೆಕ್ಷನ್ ಗೊತ್ತಿಲ್ಲ, ಬಟ್ ನಾನು ನೋಡಿರೋದು. ಎಷ್ಟೋ ಕೇಸಸ್ ಅಲ್ಲಿ ಮದುವೆ ಆದ ಕೆಲವೇ ವರ್ಷಗಳ ಅಥವಾ ಕೆಲವೇ ತಿಂಗಳ ನಂತರ ಮನೆ ಬದಲಾಯಿಸಿದಾಗ ಎಷ್ಟೋ ಜನ ಮನೆ ಚೇಂಜ್ ಮಾಡ್ತಾರೆ ನೋಡಿ ಮದುವೆ ಆದ್ಮೇಲೆ. ಅಪ್ಪಿ ತಪ್ಪಿ ಆ ಮನೆಯ ಆಗ್ನೇಯದಲ್ಲಿ ದೇವರ ಕೋಣೆ ಇದ್ರೆ ಅಲ್ಲೇನಾದ್ರೂ ಇವ್ರು ಕಳಶ ಇಟ್ರೆ ಈ ಸಮಸ್ಯೆ ಶುರು ಆಗಿ ದಂಪತಿಗಳು ಬೇರೆ ಬೇರೆ ಆಗುವಂತ ಸಾಧ್ಯತೆ ಆಗುತ್ತೆ. ಬರೀ ಗೊರಕೆಯಿಂದಾನೆ. ನನ್ನ ಹತ್ರನೇ ಬಂದಿದೆ ಕೇಸಸ್. ಹೇಳ್ತಾರೆ ಇವ್ರ ಹತ್ರ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಗೊರಕೆ ಹೊಡಿತಾರೆ ಅಂತ. ಗಂಡ ಹೆಂಡತಿ ಮೇಲೆ ಹೇಳ್ತಾನೆ, ಹೆಂಡತಿ ಗಂಡ ಮೇಲೆ. ಅದು ಏನ್ ಮಾಡ್ತಾರೆ, ಅಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಇಲ್ಲ ಎಲ್ಲ ಸರಿಯಾಗಿದೆ ಅಂತಾರೆ. ಆ ರೀತಿಯಲ್ಲಿ. ಇನ್ನ ವಾಯುವ್ಯ, ನಾರ್ತ್ ವೆಸ್ಟ್ ಅಂತ ಹೇಳ್ತೀವಿ ನೋಡಿ, ವಾಯುವ್ಯದಲ್ಲಿ ದೇವರ ಮನೆಯಲ್ಲಿ ಕಳಶ ಇಟ್ರೆ ಏನಾಗತ್ತೆ ಅಂದ್ರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಲ್ಲ. ಮದ್ವೆ, ಮುಂಜಿ, ಗೃಹ ಪ್ರವೇಶ ಯಾವುದೂ ಶುಭ ಕಾರ್ಯಗಳು ನಡೆಯೋದಿಲ್ಲ. ಮತ್ತೆ ಮನೆ ಒಡೆತಿಗೆ ಯಾವಾಗ್ಲೂ ಅನಾರೋಗ್ಯ ಇರುತ್ತೆ. ಮತ್ತೆ ರೊಮ್ಯಾಟಿಕ್ ಆರ್ಥರೈಟಿಸ್, ಚಿಕ್ಕ ವಯಸ್ಸಲ್ಲಿ ಬೆರಳಿಂಗ್ ಆಗ್ಬಿಡೋದು, ಈ ರೀತಿಯಲ್ಲೆಲ್ಲ ಆಗತ್ತೆ. ಮತ್ತೆ ದುಡ್ಡು ನಿಲ್ಲಲ್ಲ, ಯಾವಾಗ್ಲೂ ದುಡ್ಡು ಸ್ವಲ್ಪ ನಿಲ್ಲಲ್ಲ, ಏನೇ ಮಾಡಿದ್ರು ನಿಲ್ಲಲ್ಲ. ಮಕ್ಕಳಲ್ಲಿ ಪರಸ್ಪರ ದ್ವೇಷ, ಅಣ್ಣನ ಕಂಡ್ರೆ ತಮ್ಮನ್ ನೋಡಿದ್ರೆ ಆಗಲ್ಲ, ತಮ್ಮನ ಕಂಡ್ರೆ ತಂಗಿ ನೋಡಿದ್ರೆ ಆಗಲ್ಲ, ಅದ್ರಲ್ಲಿ ದ್ವೇಷ ಯಾವಾಗ್ಲೂ. ಅದು ಒಂಥರ ವಿಚಿತ್ರವಾಗಿರುವಂತ ರೋಗ ಅನ್ಸತ್ತದು. ತಾಯಿ ತಂದೆಗಳು ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳ್ತಾರೆ ಹತ್ರ ಬಂದು, ಅಯ್ಯೋ ಸ್ವಾಮಿ ನನ್ಗೆ ಆಗಲ್ಲ, ನನ್ನ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಏನ್ ಕಿತ್ತಾಡ್ತಾರೆ ಅಂದ್ರೆ ಯಾವತ್ ಯಾರಿಗೆ ಏನ್ ಚುಚ್ಚು ಬಿಡ್ತಾರೆ, ಹಿಂಗ ಆಡ್ತಾರೆ. ಮತ್ತೆ ಯಾವಾಗ್ಲೂ ಜಗಳ, ಯಾವಾಗ್ಲೂ ಹಣದ ಸಮಸ್ಯೆ. ಸೊ ಈ ಜಾಗದಲ್ಲೂ ಖಂಡಿತವಾಗಿ ಅಡಿಗೆ ಇದು ದೇವರ ಮನೆ ಇದ್ರೆ ಅಲ್ಲಿ ಕಳಶ ಇಡೋಂಗಿಲ್ಲ. ಮತ್ತೆ ಇನ್ನು ಮುಂದಕ್ಕೆ ಏನೇನ್ ಜಾಗದಲ್ಲಿ ಏನೇನಿದ್ರೆ ಏನಾಗತ್ತೆ ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ. ಹೇಳಿ ಗುರುಜಿ, ಇನ್ನೇನೆಲ್ಲ ನಾವು ತಿಳ್ಕೋಬೇಕು ಕಳಶದ ಬಗ್ಗೆ? ಕೆಲವರು ಕೇಳ್ತಾರೆ, ಇವಾಗ ಈಶಾನ್ಯದಲ್ಲಿ ದೇವರ ಮನೆ ಇಲ್ಲ ಅಂದ್ರೆ ಕಳಶ ಎಲ್ಲಿ ಇಡಬೇಕು ಅಥವಾ ಇಡ್ಲೇಬಾರ್ದ ಅಂತ. ನಾನ್ ಜನರಲ್ ಆಗಿ ದೇವರ ಮನೆ ಸಂಬಂಧಪಟ್ಟ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ, ಒಂದು ಅಡ್ವೈಸ್ ಕೊಡಕ್ಕೆ. ಈಶಾನ್ಯ ಭಾಗದಲ್ಲಿ ದೇವರ ಮನೆ ಇಡಕ್ ಆಗ್ಲಿಲ್ಲ ಅಂದ್ರೆ ದೇವರ ಮನೆ ಇಡಬೇಡಿ ಅಂತ. ಬೇರೆ ಎಲ್ಲೇ ಇಟ್ರು ಅದು ಒಳ್ಳೇದಲ್ಲ, ಅದು ಖಂಡಿತವಾಗಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಪರ್ಕಷನ್ಸ್ ಇದ್ದೇ ಇರುತ್ತೆ. ಇವಾಗ ಸೌತ್ ವೆಸ್ಟ್ ಲಿಟ್ರ್ ಏನಾಗುತ್ತೆ ಅಂದ್ರೆ ಸೌತ್ ವೆಸ್ಟ್ ಮಾಸ್ಟರ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ಅಲ್ಲಿ ಅವ್ರದ್ದು ಬೆಡ್ರೂಮ್ ಅಂತ ಇದ್ದೇ ಇರುತ್ತೆ. ಆ ಬೆಡ್ರೂಮ್ಗೂ ಮತ್ತೆ ಈ ಮನೆ ದೇವ್ರ ಮನೆ ಆಗೋ ನಾವು ಕಾಮನ್ ವಾಲ್ ಅಂತ ಬರುತ್ತೆ ಅಲ್ಲಿ. ಸೊ ದೇವರಿಗೆ ನಾವು ಕಾಲ್ ತೋರಿಸ್ದಂಗ ಆಗತ್ತೆ. ಅದಕ್ಕೆ ಈಶಾನ್ಯದಲ್ಲಿ ಇಟ್ರೆ ಇಡ್ಬೇಕು, ಅದು ಇಡ್ಲೇಬಾರ್ದು ಅಂತ. ಸಪೋಸ್ ಈಶಾನ್ಯ ಭಾಗದಲ್ಲಿ ದೇವ್ರನ್ನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಳಶ ಇಡ್ಬೇಕಾದ್ರೆ ಆ ಮನೆಯ ಈಶಾನ್ಯ ಭಾಗವನ್ನ ಫಸ್ಟ್ ಗುರ್ತಿಸ್ಕೋಬೇಕು.
ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್. ಜನರಲ್ ಆಗಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಈಸ್ಟ್ ನಾರ್ತ್ ಅಲ್ಲಿದ್ರೆ ಆ ಮಧ್ಯ ಭಾಗದಲ್ಲಿ ಸ್ವಲ್ಪ ಕಾರ್ನರ್ ಅಲ್ಲಿ ನಾರ್ತ್ ಈಸ್ಟ್ ಗುರ್ತಿಸ್ಕೋಬೇಕು. ಆ ಜಾಗದಲ್ಲಿ ಚಿಕ್ಕದೊಂದು 4 ಕಲ್ಲಿನ ಹಲಗೆದು ಒಂದು ಮಣೆ, ಪೀಠ ಅಂತೀವಲ್ಲ, ಚಿಕ್ಕದೊಂದು ಮಣೆ ಮರದ್ದು ಒಂದು ವುಡನ್ ಸ್ಟೂಲ್ ಮೇಲೆ ಅದ್ರ ಮೇಲೆ ಕಳಶ ಇಡಬೇಕು. ಅದ್ರಲ್ಲೂ ಹಲಸಿನ ಮರದ ಪೀಠ ಅಥವಾ ಸ್ಟೂಲ್ ಇಟ್ಟರೆ ಅದು ಬಹಳ ಶ್ರೇಷ್ಠ. ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ. ಮೊದಲನೇ ಬಾರಿಗೆ ಕಳಶ ಸ್ಥಾಪನೆ ಮಾಡ್ಬೇಕಾದ್ರೆ ಶುಕ್ರವಾರ ಹುಣ್ಣಿಮೆ ಬಿದ್ರೆ, ಆವತ್ತು ಪರ್ಟಿಕ್ಯುಲರ್ ಏನಾದ್ರು ಹುಣ್ಣಿಮೆ ಬಿದ್ರೆ ಬಹಳ ಶ್ರೇಷ್ಠ ಅದು. ಫ್ರೈಡೇಸ್ ಹುಣ್ಣಿಮೆ ಬಿದ್ರೆ ಯಾವುದೇ ಶುಭ ಕಾರ್ಯ ಬಹಳ ಶ್ರೇಷ್ಠ ಅದು. ಇಲ್ಲದೆ ಇದ್ರೆ ಮಂಗಳವಾರ ಹಾಗೂ ಶನಿವಾರ ಬಿಟ್ಟು ಮಿಕ್ಕಿದ ದಿನಗಳಲ್ಲಿ ಯಾವತ್ತಾದ್ರೂ ಸ್ಥಾಪನೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು, ಇಂಥ ದಿನಗಳಲ್ಲಿ ಮಿಕ್ಕಿದ ದಿನಗಳಲ್ಲಿ ದ್ವಿತೀಯ, ಪಂಚಮಿ, ಸಪ್ತಮಿ ಅಥವಾ ಹುಣ್ಣಿಮೆ ಬಿದ್ರೆ ಅದಿನ್ನೂ ಒಳ್ಳೇದು. ಕಳಶ ಸ್ಥಾಪನೆ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಮಂತ್ರವನ್ನು ಹೇಳ್ಬಿಟ್ಟು ಆಮೇಲೆ ಅದನ್ನ ಸ್ಥಾಪನೆ ಮಾಡ್ಬೇಕು, ಅಲ್ಲಿ ಇಡಬೇಕು. ಈ ಮಂತ್ರ ಏನು ಬರುತ್ತೆ ಅಂದ್ರೆ, ಕಲಾ ಹಿ ದೇವಾನಾಂ ದಾನವಾನಾಂ ಕಲಾ ಸಂಗೃಣ್ಯ ನಿಮತೋ ಯಸ್ಮಾತ್ ಕಳಿಹಸ್ತೇನ ಕಥ್ಯತೆ ಅಂತ ಬರುತ್ತೆ. ಅಂದ್ರೆ ಎಲ್ಲಾ ದೇವರುಗಳು ಹಾಗೂ ದಾನವರ ಎಲ್ಲಾ ಒಳ್ಳೆ ಶಕ್ತಿಗಳು ಇದ್ರಲ್ಲಿ ಸೇರ್ಲಿ ಅಂತ ಅರ್ಥ. ಅದಕ್ಕೊಂದು ಬೇಸ್ ಫಾರ್ಮ್ ಮಾಡೋಂಗೆ. ಮತ್ತೆ ಕಳಶ ಒಂದು ಶಿಖರ ಇದ್ದಂಗಿರುತ್ತೆ, ಪಾಯಿಂಟೆಡ್ ಆಗಿರುತ್ತೆ. ಬರೀ ಚೊಂಬಿಟ್ರೆ ಸಾಲದು, ಬೆಳ್ಳಿ ಚೊಂಬಿಡ್ತಾರಲ್ಲ ಅದ್ ಸಾಲದದು. ಅಂದ್ರೆ ಚೊಂಬಲ್ಲಿ ಅದೇ ಲೋಹದ್ದು, ನೀವು ಬೆಳ್ಳಿ ಅಂದ್ರೆ ಬೆಳ್ಳಿ, ತಾಮ್ರ ಅಂದ್ರೆ ಅದೇ ಲೋಹದ್ದು ಶಿಖರ ಅಥವಾ ಬರೀ ತೆಂಗಿನಕಾಯಿ ಇಡ್ಬೋದು. ನೀವು ಆ ಬೆಳ್ಳಿಯಲ್ಲೇ ಒಂದು ತೆಂಗಿನಕಾಯಿ ತರ ಮಾಡ್ಬೋದು, ಅಥವಾ ಬರೀ ಒಂದು ತೆಂಗಿನಕಾಯಿ ಇಡ್ಬೋದು. ಜುಟ್ಟು ಮೇಲಕ್ಕೆ ಇರ್ಬೇಕು. ಚೊಂಬು ಹಾಗೂ ತೆಂಗಿನಕಾಯಿ ಮಧ್ಯದಲ್ಲಿ 5, 7 ಅಥವಾ 11 ಮಾವಿನ ಎಲೆ ಅಥವಾ ವಿಳ್ಳೆದೆಲೆ ಅದನ್ನ ಸೈಡ್ ಅಲ್ಲಿ ಇಟ್ಕೋಬಹುದು. ಆ ಎಲೆಗಳು ಚೂಪಾಗಿರೋ ಭಾಗ ಮೇಲಕ್ಕಿರುತ್ತೆ. ಆ ಕಳಶದಲ್ಲಿ ನಾಣ್ಯಗಳನ್ನ, ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಆಡ್ ನಂಬರ್ಸ್ ಅಲ್ಲಿ ಕಾಯಿನ್ಸ್, ನೀವು 50 ಪೈಸೆ ಇಡ್ತಿರೋ, 1 ರೂಪಾಯಿ ಇಡ್ತಿರೋ, ಹಿಂದಿನ ಕಾಲದ ನಾಣ್ಯ ಇಡ್ತಿರೋ, ಕನಿಷ್ಠ 3ರಿಂದ ಶುರು ಆಗ್ಬೇಕು. ಅದು ಮಿನಿಮಮ್ 3 ಕಾಯಿನ್ಸ್, 3, 5, 7 ಅಂತ. ಮತ್ತೆ ಅಕ್ಕಿ ಬೆಸ ಸಂಖ್ಯೆಯಲ್ಲಿ ಮುಷ್ಟಿ, 1 ಮುಷ್ಟಿ ಅಕ್ಕಿ ಅಥವಾ 3 ಮುಷ್ಟಿ ಅಕ್ಕಿ ಅಥವಾ 5 ಮುಷ್ಟಿ ಅಕ್ಕಿ ಆ ರೀತಿಯಲ್ಲಿ ಹಾಕ್ಬೇಕು. ಮತ್ತೆ ಅನುಕೂಲ ಇದ್ರೆ ಸ್ವಲ್ಪ ಬೆಳ್ಳಿ ಹಾಗೂ ಚಿನ್ನದ ನಾಣ್ಯಗಳನ್ನ ಅದ್ರಲ್ಲಿ ಇಡಬಹುದು. ಅಂದ್ರೆ ಈಗ ತಲೆ ಹೊಡಿಬಾರ್ದು ಕಳಶಕ್ಕೆ ಅಕ್ಕಿ ಹಾಕಿದಾಗ ಅಂತಾರಲ್ಲ, ಆ ತರ ಎಲ್ಲ ಏನಿಲ್ಲ. ಹಿಡಿ ಲೆಕ್ಕದಲ್ಲಿ ನೀವು ಹೇಳಿದಾಗ ಹಾಕ್ಬೋದು, ತುಂಬದಂಗೆ ಹಾಕ್ಬೇಕು ಅಂತ ರೂಲ್ಸ್ ಇಲ್ಲ. ಚಿಕ್ಕ ಹಿಡಿಗಳು ಆಯ್ತು ಗುರುಜಿ, ತುಂಬಿಸೋ ಅವಶ್ಯಕತೆನೇ ಇಲ್ಲ. ಅದಾದ್ಮೇಲೆ ಬೇರೆ ತರ ತುಂಬತ್ತೆ. ಇದರಲ್ಲಿ ಅನುಕೂಲ ಇದ್ರೆ ಬೆಳ್ಳಿ ಹಾಗೂ ಚಿನ್ನದ ನಾಣ್ಯಗಳನ್ನ ಅದ್ರಲ್ಲಿ ಇಡಬಹುದು. ಅಂದ್ರೆ ಮೊದಲೇ ಸ್ವಲ್ಪ ಲಕ್ಷ್ಮಿ ಕಟಾಕ್ಷ ಲಭ್ಯ ಇದ್ರೆ ಅವ್ರ ಮನೆಯಲ್ಲಿ ತೆಂಗಿನಕಾಯಿ ಬೆಳ್ಳಿಯದ್ದು ಆಗ್ಬಹುದು. ಬೆಳ್ಳಿ ತೆಂಗಿನಕಾಯಿ ಮಾಡಿಸ್ಬಿಟ್ಟು ಬೇಕಾದ್ರೆ ಇಡ್ಬೋದು. ಮತ್ತೆ ತೆಂಗಿನಕಾಯಿಗೆ ಕೆಂಪು ವಸ್ತ್ರ ಸುತ್ತಬೇಕು. ಫಸ್ಟ್ ಒಂದು ಕೆಂಪು ವಸ್ತ್ರ ತಂದು ಬ್ರೈಟ್ ರೆಡ್ ಕಲರ್ ಇರಬೇಕು. ಜುಟ್ಟಿಗೆ ಸುತ್ತಬಾರದು, ಬರೀ ಬೇಸಿಗೆ ಬಾಡಿಗೆ ಸುತ್ತಬೇಕು. ಇದಕ್ಕೆ ಪೂರ್ಣ ಕುಂಭ ಅಂತ ಹೆಸರು. ಅದು ಸುತ್ತಿದ ಮೇಲೆ ಪೂರ್ಣ ಕುಂಭ ಅಂತ ಹೆಸರು ಬರುತ್ತೆ. ಕೆಲವರು ಕಳಶದಲ್ಲಿ ನೀರಿಡ್ತಾರೆ, ಅದು ಬಹಳ ದೊಡ್ಡ ತಪ್ಪು. ಯಾವುದು ಲಿಕ್ವಿಡ್ಸ್ ಇಡಬಾರದು. ಇಟ್ ಶುಡ್ ಬಿ ಡ್ರೈ, ನೀರಿಗೆ ಇಡಕ್ ಹೋಗಬಾರ್ದು. ಮತ್ತೆ ಕೆಂಪು ವಸ್ತ್ರ ಹಾಗೂ ತೆಂಗಿನಕಾಯಿ ಪ್ರತಿ 3ನೇ ಅಥವಾ 7ನೇ ದಿನಕ್ಕೆ ಅದನ್ನು ಬದಲಾಯಿಸಬೇಕು. ಈಗ ಬೆಳ್ಳಿ ತೆಂಗಿನಕಾಯಿ ಆದ್ರೆ ಬದಲಾಯಿಸೋದು ಬೇಡ. ನಿಜವಾದ ತೆಂಗಿನಕಾಯಿ ಆದ್ರೆ 3ನೇ ಅಥವಾ 5ನೇ ದಿನಕ್ಕೆ ಬದಲಾಯಿಸಬಹುದು, 3ನೇ ಅಥವಾ 7ನೇ ದಿನಕ್ಕೆ ಬದಲಾಯಿಸಬಹುದು. ಅದೇ ರೀತಿಯಲ್ಲಿ ಅಕ್ಕಿ ಕೂಡ ಬದಲಾವಣೆ ಮಾಡ್ಕೋಬಹುದು. ಮತ್ತೆ ಕಾಯಿ ಚೆನ್ನಾಗಿದ್ರೆ ಬೇಕಾದ್ರೆ ಅದನ್ನ ಅಡಿಗೆಗೆ ಬಳಸ್ಕೋಬಹುದು ಅವರು. ಆ ಕಾಯನ್ನ ಬೇರೆ ಹೊರಗಿನವರಿಗೆ ದಾನ ಮಾಡಬಾರದು. ಇಲ್ದಿರ ಲಕ್ಷ್ಮಿ ಕಡಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾರಿಗೆ ದಾನ ಮಾಡ್ತಾರೋ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನಿಜವಾಗಿಯೂ ಹಣದ ಕೊರತೆ ಯಾರಿಗಾದ್ರೂ ಇದ್ರೆ, ಬಹಳ ಅಬ್ಸಲ್ಯೂಟ್ ನೆಸಿಟಿ ಅಂತಿದ್ರೆ, ಅವ್ರಿಗೆ ಕಳಶದಿಂದ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿ ಆಗೋದಕ್ಕೆ ಬಹಳ ಸರಳವಾಗಿರೋದು ಒಂದು ಪರಿಹಾರ ಹೇಳ್ತೀನಿ. ಇದು ಮನೆಯಲ್ಲಿ ಮುಖ್ಯಸ್ಥರಿಗೆ ಅನ್ವಯಿಸುತ್ತೆ. ಇವಾಗ ನಾನು ಹೇಳ್ತಿರೋ ಪರಿಹಾರ ಮುಖ್ಯಸ್ಥರಿಗೆ ಅನ್ವಯಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮನೆ ಮುಖ್ಯಸ್ಥರು ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ಬೇರೆ ತರ ರೂಲು. ಅವ್ರೇನ್ ಮಾಡ್ಬೇಕು ಅಂದ್ರೆ ಕಳಶದಲ್ಲಿ 3, 5 ಅಥವಾ 7 ಸಣ್ಣ ಸಣ್ಣ ಕೆಂಪು ಹವಳಗಳನ್ನು ಇಡ್ಬೇಕು. ಅದ್ರಲ್ಲಿ ರೆಡ್ ಕೋರಲ್ಸ್ ಅಂತ ಇರುತ್ತಲ್ಲ, ಅದನ್ನ ಇಟ್ಕೋಬೇಕಾಗತ್ತೆ.
ಇನ್ನ ವೃಷಭ ಹಾಗೂ ತುಲಾ ರಾಶಿಯವರಿದ್ರೆ ಮುಖ್ಯಸ್ಥರು ತಾಯಿ ಅಥವಾ ತಂದೆ ಇದ್ರೆ ಕಳಶದಲ್ಲಿ ಇದೇ ಸಂಖ್ಯೆಯಲ್ಲಿ ಬಿಳಿ ಹವಳಗಳು ಅಂದ್ರೆ ವೈಟ್ ಕೋರಲ್ಸ್ ಅಂತ ಬರೋದಲ್ಲ, ಅದು ಇದೇ ಸಂಖ್ಯೆಯಲ್ಲಿ 3, 5, 7 ಅದನ್ನ ಇಡಬೇಕಾಗತ್ತೆ, ಚಿಕ್ಕ ಚಿಕ್ಕದು. ಇದು ಮಿಥುನ ಹಾಗೂ ಕನ್ಯಾ ರಾಶಿಯಲ್ಲಿ ಮುಖ್ಯಸ್ಥರಿದ್ರೆ ಇದೇ ಸಂಖ್ಯೆಯಲ್ಲಿ ಎಮರಾಲ್ಡ್ಸ್ ಅಂತ ಹೇಳ್ತೀವಲ್ಲ, ಪಚ್ಚೆ, ಅದನ್ನ ಇಡಬಹುದು. ಕರ್ಕಾಟಕ ರಾಶಿಯವರು ಇದೇ ರೀತಿಯಲ್ಲಿ ಮುತ್ತುಗಳನ್ನ ಇಡಬಹುದು, 3, 5, 7 ಮುತ್ತು. ಅದು ಹೈದರಾಬಾದಿ ಪರ್ಲ್ಸ್ ಆಗಿರ್ಬೋದು, ಸ್ವಲ್ಪ ನ್ಯಾಚುರಲ್ ಪರ್ಲ್ಸ್ ಆಗಿರ್ಬೇಕು. ಮುಖ್ಯಸ್ಥರು ಅಂದ್ರೆ ಹಿರಿಯರು ಯಾರ ಮನೆಯಲ್ಲಿ, ಅಥವಾ ಅವ್ರಿಲ್ಲ ಅಂದ್ರೆ ಗಂಡ ಮನೆ ಯಾರು ಅಲ್ಲಿ ಹೈಯೆಸ್ಟ್, ಅಲ್ಲಿ ಯಾರು ಹೈಯೆಸ್ಟ್ ಅವರು. ಸಿಂಹ ರಾಶಿಯವರು ಇದೇ ರೀತಿಯಲ್ಲಿ ಮಾಣಿಕ್ಯ ಅಂದ್ರೆ ಕೆಂಪು ಮಾಣಿಕ್ಯ ಅಂದ್ರೆ ರೂಬೀಸ್ ನ ಅದ್ರಲ್ಲಿ ಹಾಕಬಹುದು. ಇದೆಲ್ಲ ಅದಕ್ಕೆ ಸ್ಟ್ರೆಂತ್ ಆಡ್ ಮಾಡ್ತಾ ಬರುತ್ತೆ. ಧನುಸ್ ಹಾಗೂ ಮೀನ ರಾಶಿಯವರು ಪುಷ್ಯರಾಗ ಹರಳನ್ನು ಅದ್ರಲ್ಲಿ ಇಡಬಹುದು. ಯೆಲ್ಲೋ ಸಫೈರ್ಸ್ ಅಂತ ಹೇಳ್ತೀವಲ್ಲ ಅದನ್ನ, ಅಥವಾ ಟೋಪಾಸ್ ಅಂತ ಬರುತ್ತೆ, ಅದನ್ನ ಇಡಬಹುದು. ಮಕರ ಹಾಗೂ ಕುಂಭ ರಾಶಿಯವರು ಇಂದ್ರನೀಲ ಹರಳುಗಳನ್ನ ಆ ಕಳಸಲ್ಲಿ ಇಡಬಹುದು. ಈ ರೀತಿಯಲ್ಲಿ ಮಾಡಿದ್ರೆ 3ನೇ ತಿಂಗಳಿಂದ 3 ವರ್ಷದೊಳಗೆ ಯಾವುದೋ ರೀತಿಯಲ್ಲಿ ಲಕ್ಷ್ಮಿ ಕಟಾಕ್ಷ ಅವರಿಗೆ ಖಂಡಿತವಾಗಿ ಲಭ್ಯ ಆಗತ್ತೆ. ಇನ್ನು ಮದುವೆಗೆ ಮಾಡಿರುವಂತ ಸಾಲ, ಮನೆಗೆ ಮಾಡಿರುವಂತ ಸಾಲದಿಂದ ಕೂಡ ಮುಕ್ತಿ ಸಿಗ್ಬೋದು ಅವರಿಗೆ, ಖಂಡಿತವಾಗಿ ಸಿಗತ್ತೆ. ಎಷ್ಟೋ ಬಾರಿ ಕೆಲವು ಕಾಯಿಲೆಗಳಿಂದ ಕೂಡ ಮುಕ್ತಿ ಸಿಕ್ಬಿಡುತ್ತೆ ಈ ರೀತಿಯಲ್ಲಿ ಕಳಶ ಪೂಜೆ ಮಾಡಿದ್ರೆ. ಸಾಧಾರಣವಾಗಿ ಕಳಶ ಇಟ್ರೆ ಆ ಮನೆಯಲ್ಲಿ ಆದಷ್ಟು ಮಟ್ಟಿಗೆ ಮಾಂಸಾಹಾರ ದೂರ ಇದ್ರೆ ಬಹಳ ಒಳ್ಳೇದು. ಈಗ ಮಾಂಸಾಹಾರಿಗಳು ಕೇಳ್ತಾರೆ ಹಾಗಾದ್ರೆ ನಾವು ಮಾಡ್ಲೇಬಾರ್ದ ಅಂತ. ಅದು ಅವ್ರಿಷ್ಟ ಅದು, ಯಾಕಂದ್ರೆ ಸಸ್ಯಾಹಾರನ ಯಾರು ಸೃಷ್ಟಿ ಮಾಡಿದ್ರು ಮಾಂಸಾಹಾರ ಅವನೇ ಸೃಷ್ಟಿ ಮಾಡಿರೋದು, ಅವನ್ ಕೇಳ್ಬೇಕಾಗತ್ತೆ. ಬಟ್ ಏನಂದ್ರೆ ವೈಬ್ರೇಷನ್ಸ್ ಅಷ್ಟು ಚೆನ್ನಾಗಿ ಜೆಲ್ ಆಗಲ್ಲ ಅಂತ, ಇಟ್ಸ್ ದೇರ್ ಚಾಯ್ಸ್ ಅಂತ. ಇಲ್ದಿದ್ರೆ ಕನಿಷ್ಠ ಸೋಮವಾರಗಳು, ಮಂಗಳವಾರಗಳು ಹಾಗೂ ಶುಕ್ರವಾರಗಳು ಮಾಂಸಾಹಾರ ನಿಷಿದ್ಧ ಮನೆಯಲ್ಲಿ. ಸೊ ಈ ರೀತಿಯಲ್ಲಿ ಮಾಡಿದ್ರೆ ಕಳಶಕ್ಕೆ ಸಂಬಂಧಪಟ್ಟಂತ ಪೂರ್ಣ ಫಲ ಬರುತ್ತೆ, ಅದ್ರದ್ದು ಅವ್ರಿಗೆ ಫಲ ಅನುಭವಿಸಬಹುದು. ನಿಜವಾಗ್ಲೂ ಕಳಶ ಅಂದ್ರೆ ಅವಾಗ ಅರ್ಥ ಗೊತ್ತಾಗತ್ತೆ ಅವ್ರಿಗೆ. ಸೊ ಇಷ್ಟೊಂದು ಕಳಶಕ್ಕೆ ಸಂಬಂಧಪಟ್ಟಿದ್ದು. ಸೊ ಯಾರಿಗಾದ್ರೆ ಬೆನಿಫಿಟ್ ಬೇಕು ಅಂದ್ರೆ ವೀಕ್ಷಕರಿಗೆ ನಾನು ಹೇಳಿರೋ ಮೆಥಡ್ಸ್ ಫಾಲೋ ಮಾಡ್ಕೊಂಡ್ರೆ ಖಂಡಿತವಾಗಿ ಆ ಕಳಶದಿಂದ ಬೆನಿಫಿಟ್ ಆಗತ್ತೆ. ಬಟ್ ನಿಮ್ ಮನೆ ಇದು ದೇವರ ಮನೆ ಬಂದು ಬೇರೆ ಭಾಗದಲ್ಲಿದ್ರೆ ಈಶಾನ್ಯ ಭಾಗನ ಗುರುತಿಸ್ಕೊಂಡು ಅಲ್ಲಿ ಮಾಡ್ಕೊಳ್ಳಿ. ಈ ಕಳಶದ ಕುರಿತು ಹೆಣ್ಣು ಮಕ್ಕಳಿಗೆ ನೀವು ಎಷ್ಟು ಹೇಳಿದ್ರು ಬಹುಶಃ ಅದು ಕಡಿಮೆನೆ ಅನ್ಸುತ್ತೆ. ಇನ್ನಷ್ಟು ವಿಚಾರಗಳಿದ್ರು ಕೂಡ ಖಂಡಿತ ನಮಗೆ ತಿಳಿಸ್ಕೊಡಿ. ಪ್ರಾರಂಭದಲ್ಲೇ ಅದರ ಆಕಾರದಿಂದ ಹಿಡಿದು ಅದನ್ನ ಯಾವ ರೀತಿ ಮನೆಯಲ್ಲಿ ಇಡಬೇಕು, ಯಾವ ರೀತಿ ಇಟ್ಟರೆ ಅದು ಹೆಚ್ಚು ನಮಗೆ ಪವರ್ಫುಲ್ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರ ವತಿಯಿಂದ, ನಮ್ಮ ವತಿಯಿಂದ ವಿಶೇಷ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಕಳಶಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಮನೆಯಲ್ಲಿ ಒಂದು ಕಳಶ ಎಷ್ಟು ಬದಲಾವಣೆಗಳನ್ನ ತರುತ್ತೆ ಅಂತ. ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚು ಖುಷಿಯನ್ನ, ಸಂತೋಷವನ್ನ ತಂದುಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಿದ್ದೀವಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀವಿ ಮುಂದಿನ ಬ್ರಹ್ಮಲಿಖಿತ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.